ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತಾ, ಈ ಹಬ್ಬದ ವಿಶೇಷತೆ ಏನು ಅಂದರೆ, ಈ ಹಬ್ಬ ಕೃಷಿ ಮತ್ತು ಸುಗ್ಗಿಯ ಕಾಲದ ಸಂಕೇತ. ಚಳಿಗಾಲ ಅಂತ್ಯವಾಗಿ ಉತ್ತರಾಯಣ ಕಾಲ ಆರಂಭವಾಗುವ ದಿನ, ಸೂರ್ಯದೇವ ತನ್ನ ಪಥವನ್ನು ಬದಲಾಯಿಸುವ ದಿನ. ನಮ್ಮ ಹಳ್ಳಿಯಲ್ಲಿ ಈ ಹಬ್ಬ ಇನ್ನೂ ಚೆನ್ನಾಗಿ ಮಾಡ್ತಾರೆ. ಮನೆಗಳಲ್ಲಿ ದನಗಳಿದ್ದರೆ ಅವುಗಳಿಗೆಲ್ಲ ಸ್ನಾನ ಮಾಡಿಸಿ ಪೂಜೆನೂ ಮಾಡ್ತಾರೆ. ಇದು ವರ್ಷದ ಮೊದಲ ಹಬ್ಬ ಆಗಿರೋದ್ರಿಂದ ನಾನು ಬೆಳಗ್ಗೆ ಬೇಗ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ನಾನನೂ ಮಾಡಿಕೊಂಡು ಪೂಜೆನೂ ಮಾಡಿದೆ. ಈ ಹಬ್ಬವನ್ನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ನಾನು. ಸಂಕ್ರಾಂತಿಗೆ ಅಂತ ಮನೆಯಲ್ಲೇ ಎಳ್ಳು ಬೆಲ್ಲ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ, ಹೊರಗಡೆ ಏನು ತೊಗೊಂಡು ಬಂದಿರಲಿಲ್ಲ. ಸೊ ಪೂಜೆ ಎಲ್ಲ ಚೆನ್ನಾಗಾಗಿದೆ. ಇವಾಗ ತಿಂಡಿಗೆ ನೀರು ದೋಸೆ ಮಾಡ್ತೀನಿ. ನೀರು ದೋಸೆ ಮಾಡಿಬಿಟ್ಟು ಸ್ಪೆಷಲಾಗಿ ಇವತ್ತು ಪೊಂಗಲ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸಿಹಿ ಪೊಂಗಲ್. ಹಾಂ, ಸಿಹಿ ಪೊಂಗಲ್ಲು ಜೊತೆಗೆ ಗೆಣಸು ಬೇಯಿಸ್ತೀನಿ ಅಷ್ಟೇ. ಇವತ್ತಿನ ಸ್ಪೆಷಲ್ ಇನ್ನೇನೂ ಇಲ್ಲ. ನೈಟ್ ನಿಮ್ಗೆ ಏನಾರು ಬೇಕಾದರೆ ಹೇಳಿ ಮಾಡಿಕೊಡ್ತೀನಿ. ಸೊ ನೀರು ದೋಸೆ ಸ್ಟಾರ್ಟ್ ಮಾಡೋಣ ಬನ್ನಿ. ಹೇಗೆ ಮಾಡ್ತೀನಿ ಅಂತ ಅದನ್ನು ಕೂಡ ತೋರಿಸ್ತೀನಿ. ಸುಮ್ಮನೆ ಇರ್ರಿ, ಯಜಮಾನ್ರು ಶೇಂಗಾ ಉರಿತವ್ರೆ, ಟೈಮ್ ಆಗಿಬಿಟ್ಟಿದೆ ಟಿಫನಿಗೆ ಅಂತ ಹೇಳಿ. ಸೊ ನಾನು ಇವಾಗ ಕಾಯಿ ತುರಿತೀನಿ, ಬೇಗ ಚಟ್ನಿ ಮಾಡಿ ನೀರು ದೋಸೆ ಮಾಡೋಣ ಅಂತ. ತುಂಬ ಚೆನ್ನಾಗಿದ್ದಾವೆ. ಸಂಕ್ರಾಂತಿ ಹಬ್ಬ ಆಗಿ ಆಲ್ರೆಡಿ 3 ಡೇಸ್ ಆಗೋಗ್ಬಿಟ್ಟಿದೆ. ಸಾರಿ ಲೇಟಾಗಿ ಅಪ್ಲೋಡ್ ಮಾಡಿದ್ದಕ್ಕೆ. ಗೆಣಸು ತೊಗೊಂಡು ಬಂದಿದ್ವಿ, ಅದನ್ನು ಕ್ಲೀನಾಗಿ ತೊಳೆದು ಕುಕ್ಕರಿಗೆ ಹಾಕಿದೆ. ಒಂದು 3 ವಿಸಿಲ್ ಹೊಡೆಸ್ಬಿಡೋಣ ಅಂತ ಹೇಳಿ. ಚಟ್ನಿನೂ ರೆಡಿ ಆಗಿತ್ತು ಆಲ್ರೆಡಿ. ಇವಾಗ ನಾನು ನೀರು ದೋಸೆಗೆ ರೆಡಿ ಮಾಡ್ತೀನಿ. ಆಲ್ರೆಡಿ ತುಂಬ ಲೇಟ್ ಆಗಿಬಿಟ್ಟಿತ್ತು. ಅಕ್ಕಿ ನೈಟೇ ನೆನೆಸ ಹಾಕಿ ಇಟ್ಟಿದ್ದೆ. ಇದಕ್ಕೇನು ಉದ್ದಿನ ಬೇಳೆ ಅಥವಾ ಅವಲಕ್ಕಿ ಆ ಥರ ಏನು ಹಾಕೋದು ಬೇಡ್ಬಿಟ್ರೆ ಪರ್ಫೆಕ್ಟಾಗಿ ಬರುತ್ತೆ. ಅಥವಾ ನೀವು ನೈಟ್ ಮಾಡ್ಕೋಬೇಕಂದ್ರೆ ಬೆಳಗ್ಗೆ ನೆನೆ ಇಟ್ಟು ನೈಟ್ ಮಾಡಿಕೊಂಡ್ರೂ ಸಾಕಾಗುತ್ತೆ. ಒಂದೆರಡು ಸರಿ ಅಕ್ಕಿ ಮತ್ತು ಇನ್ನೊಂದು ಸರಿ ತೊಳೆದ್ಬಿಟ್ಟು ತೊಗೊಂಡು ಮಿಕ್ಸಿ ಹಾಕ್ಬಿಡೋಣ. ಇದಕ್ಕೆ ಕಾಯಿ ತುರಿ ಯೂಸ್ ಮಾಡ್ತಾಯಿದ್ದೀನಿ. ದೋಸೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ ಕಾಯಿ ತುರಿ ಯೂಸ್ ಮಾಡೋದ್ರಿಂದ. ಫ್ರೆಶ್ ಕಾಯಿ ತುರಿನೇ ಇರಬೇಕು. ನಾನು ಸ್ವಲ್ಪ ಸಾಂಬಾರಿಗೆ ಸಹ ಎತ್ತಿಟ್ಕೊಂಡಿದ್ದೀನಿ, ಸಾಂಬಾರಿಗೆ ಅಂತ. ಒಂದಿಷ್ಟಾದರೆ ಸಾಕಾಗುತ್ತೆ ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇದನ್ನೊಂದು ಸ್ವಲ್ಪ ಮಿಕ್ಸಿ ಹಾಕ್ಕೊಂಬಿಡೋಣ ನೆಕ್ಸ್ಟು. ಆಮೇಲೆ ರೈಸ್ ಹಾಕೋಣ. ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳೋಣ, ಯಾಕಂದರೆ ಜಾರ್ ಎಷ್ಟಾಗುತ್ತೋ ಅಷ್ಟು ನೋಡ್ಕೊಂಡ್ಬಿಟ್ಟು ಹಾಕಬೇಕು. ಇಷ್ಟು ನುಣ್ಣಗಿದ್ರೆ ಸಾಕು. ಮಿಕ್ಸಿಗೆ ಹಾಕ್ಕೊಂಡು ಬಂದಿದ್ದೀನಿ. ಇದನ್ನೇನು ಅರ್ಧ ಗಂಟೆ ನೆನೆ ಬಿಡಬೇಕು ಆ ಥರ ಏನೂ ಇಲ್ಲ. ಮಿಕ್ಸಿ ಹಾಕಿದ ತಕ್ಷಣವೇ ದೋಸೆ ಒಯ್ಕೊಂಬಿಡೋದೆ. ಇನ್ನೂ ನೀರು ಇರಬೇಕಿದು ಜಾಸ್ತಿ, ಅದಕ್ಕೆ ನೀರು ದೋಸೆ ಅಂತಾರೆ. ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ. ಹಂಗಂತ ನೀರು ಜಾಸ್ತಿ ಹಾಕೋಬೇಡಿ. ಇದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಮಾತ್ರ ಯೂಸ್ ಮಾಡ್ಕೊಳ್ಳಿ. ನೋಡಿ ಇಷ್ಟಿದ್ರೆ ಸಾಕಾಗುತ್ತೆ. ಸಾಲ್ಟ್ ಹಾಕ್ತಿದ್ದೀನಿ ಇವಾಗ. ಸಾಲ್ಟ್ ಅಷ್ಟೇ, ಸೋಡಾ ಏನೋ ಯೂಸ್ ಮಾಡಬೇಡಿ. ಒಂದ್ಸರಿ ಉಪ್ಪೆಲ್ಲ ಕರಗಲಿ, ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಈ ಮಂಗಳೂರು ಉಡುಪಿ ಕಡೆ ಎಲ್ಲ ಫಿಶ್ಶು ಮತ್ತು ನೀರು ದೋಸೆ ಫೇಮಸ್ಸು. ನಾನು ಬೂತಾಯಿ ಫಿಶ್ ಸಾಂಬಾರು ಮಾಡಿದಾಗೆಲ್ಲ ಈ ನೀರು ದೋಸೆ ಮಾಡೇ ಮಾಡ್ತೀನಿ. ಫಿಶ್ ಸಾಂಬಾರಿಗೆ ಈ ನೀರು ದೋಸೆ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಈ ನೀರು ದೋಸೆ ಎಲ್ಲ ಮಾಡಲ್ಲ. ನಮ್ಮ ಕಡೆ ಏನಿದ್ರೂ ಕಡಕ್ ರೊಟ್ಟಿ ಪುಂಡಿ ಪಲ್ಯ ಫೇಮಸ್ಸು. ನಮ್ಮ ಉತ್ತರ ಕರ್ನಾಟಕದವರು ಯಾರಾದರೂ ಇದ್ದರೆ ನೋಡಿದರೆ ಈ ವಿಡಿಯೋ ಕಮೆಂಟ್ ಮಾಡಿ.
ನಾನು ಟಿಫನ್ ರೆಡಿ ಮಾಡಿ ನಾನು ತಿನ್ನೋದ್ರೊಳಗಡೆ 11 ಗಂಟೆ ಆಗೋಗ್ಬಿಟ್ಟಿತ್ತು. ಅಷ್ಟರೊಳಗಡೆ ಗೆಣಸು ಬೆಂದಿತ್ತು, ಅದನ್ನು ಸಿಪ್ಪೆ ಬಿಡಿಸಿ ಬೆಳಗ್ಗೆ ಟಿಫನ್ ಲೇಟ್ ಆಗಿರೋದ್ರಿಂದ ಮಧ್ಯಾಹ್ನದ ಊಟಕ್ಕೆ ಇನ್ನೂ ಸ್ವಲ್ಪ ದೋಸೆ ಇಟ್ಟಿತ್ತು, ಅದನ್ನೇ 2 ತಿನ್ಕೊಂಡ್ವಿ ಅಷ್ಟೇ. ಗೆಣಸು ಬೆಂದಿತ್ತು, ಅದನ್ನು ಸ್ವಲ್ಪ ತಿನ್ಕೊಂಡು ಕಾಫಿನೂ ಕುಡಿದ್ವಿ. ಅಷ್ಟರೊಳಗಡೆ ಸಂಜೆ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಮತ್ತು ಸಂಜೆ ಟೈಮಲ್ಲಿ ಕಸ ಎಲ್ಲ ಹೊಡ್ಕೊಂಡು ಪಾತ್ರೆ ಇದ್ವು, ಪಾತ್ರೆನೂ ತೊಳ್ಕೊಂಡು ಸಂಜೆ ಟೈಮು ಮತ್ತೆ ದೇವರಿಗೆ ದೀಪ ಹಚ್ಚಿದೆ. ಸೊ ಬೆಳಗ್ಗೆ ನೀರು ದೋಸೆ ಮಾಡಿದೆ, ಮಧ್ಯಾಹ್ನ ಅದನ್ನೇ ತಿನ್ಕೊಂಡು ಇವಾಗ ಸಿಹಿ ಪೊಂಗಲ್ ಮಾಡೋಣ ಅಂತಂದೇಳಿ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ, ಸಿಹಿ ಪೊಂಗಲ್ ಮಾಡೋದಕ್ಕೆ ಏನೇನು ಬೇಕಂತ ಹೇಳ್ತೀನಿ. ಅಕ್ಕಿ ಮತ್ತು ಹೆಸ್ರುಬೇಳೆ, ಬೆಲ್ಲ. ಅಕ್ಕಿ ಎಷ್ಟು ತೊಗೊಂಡಿರ್ತೇವೋ ಹೆಸ್ರುಬೇಳೆನೂ ಅಷ್ಟೇ ತೊಗೋಬೇಕು, ಅಷ್ಟೇ ಪ್ರಮಾಣದಲ್ಲಿ ಬೆಲ್ಲನ ತೊಗೋಬೇಕು. ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಮತ್ತು ಗೋಡಂಬಿ, ದ್ರಾಕ್ಷಿ ಮತ್ತು ಸ್ವಲ್ಪ ಒಣ ಕೊಬ್ಬರಿ ತೊಗೊಂಡಿದ್ದೀನಿ. ಇದನ್ನ ತುಪ್ಪದಲ್ಲಿ ಫ್ರೈ ಮಾಡ್ತೀನಿ. ಇವಾಗ ಸ್ವಲ್ಪ ತುಪ್ಪ ಹಾಕಿದ್ದೀನಿ, ಇದಕ್ಕೆ ಗೋಡಂಬಿ ಹಾಕ್ತೀನಿ. ಫಸ್ಟು ಗೋಡಂಬಿ ಸ್ವಲ್ಪ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕಾಯಿ ಒಣ ಕೊಬ್ಬರಿ. ಈಗ ಹೆಸರುಬೇಳೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದಕ್ಕೆ ತುಪ್ಪ ಅಥವಾ ಎಣ್ಣೆ ಏನು ಯೂಸ್ ಮಾಡೋದು ಬೇಡ, ಡ್ರೈ ಫ್ರೈ ಮಾಡ್ಕೋಬೇಕಷ್ಟೆ. ಹೆಸರುಬೇಳೆ ಸ್ವಲ್ಪ ಈ ಥರ ಕೆಂಪು ಹಾಕಬೇಕು, ಅಷ್ಟು ಫ್ರೈ ಮಾಡ್ಕೊಳ್ಳಿ. ಡ್ರೈ ರೋಸ್ಟೇ ಇರಲಿ. ಹಾಗೆ ಇದಕ್ಕೇನೆ ಸೇಮ್ ಕ್ವಾಂಟಿಟಿಯಲ್ಲಿ ಅಕ್ಕಿ ತೊಗೊಂಡಿದ್ವಲ್ಲ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮಧ್ಯಾಹ್ನನೇ ಏನಾದರೂ ಅಡುಗೆ ಮಾಡೋಣ ಅಂತ ಅಂದ್ಕೊಂಡ್ವಿ, ಆದರೆ ಇವತ್ತು ತಿಂದಿದ್ದೇ ಲೇಟಾಗಿ ಹೋಗ್ಬಿಡ್ತು. ದೋಸೆ 11:30 ಆಯಿತು. ಇನ್ನೇನು ಮಧ್ಯಾಹ್ನದ ಊಟ ಮಾಡೋದು ಬಿಡು ಅಂತಂದೇಳಿ ಅದನ್ನೇ ಸ್ವಲ್ಪ ದೋಸೆ ತಿನ್ಕೊಂಡ್ವಿ. ಹಂಗಾಗಿ ನೈಟ್ಗೆ ಪೊಂಗಲ್ ಮಾಡಿದ್ರಾಯ್ತು ಅಂತಂದೇಳಿ ಡಿಸೈಡ್ ಮಾಡಿ ಇವಾಗ ಪೊಂಗಲ್ ಮತ್ತು ಪಲಾವ್ ಮಾಡ್ತಾಯಿದ್ದೀನಿ. ಅದನ್ನು ತೋರಿಸ್ತೀನಿ ಆ ರೆಸಿಪಿನೂ. ಇಷ್ಟು ರೋಸ್ಟ್ ಆದರೆ ಸಾಕಾಗುತ್ತೆ. ಮತ್ತು ಈಗ ಬೆಲ್ಲನ ಸ್ವಲ್ಪ ಕರೆಸ್ಕೊಳ್ತೀನಿ, ಯಾಕಂದರೆ ಇದರಲ್ಲಿ ಕೂದಲು ಅಥವಾ ಏನಾದರೂ ಎಳೆ ಕಲ್ಲು ಇದ್ದರೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅದನ್ನು ಸೋದಿಸ್ಕೋಬೇಕು. ಕರೆಸ್ಕೊಂಡ್ಬಿಟ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಅದು ಕರ್ಗೋವಷ್ಟು ಅಷ್ಟಾದರೆ ಸಾಕಾಗುತ್ತೆ. ಚೆನ್ನಾಗಿರೋ ಬೆಲ್ಲ ಇದ್ದರೆ ಏನು ತೊಂದರೆ ಇಲ್ಲ, ಹಂಗೆ ಡೈರೆಕ್ಟಾಗಿ ಹಾಕ್ಬೋದು. ನಾನು ಮಾತ್ರ ಈ ಥರ ಸೋರಿಸ್ಕೊಂಡು ಸ್ವಲ್ಪ ಹಾಕೋದು, ಯಾಕಂದರೆ ಒಂದೊಂದ್ಸರಿ ಹಳ್ಳು ಅಥವಾ ಏನಾದರೂ ಎಳೆ ಟೈಪ್ ಬರ್ತಾ ಇರುತ್ತೆ ಊಟ ಮಾಡೋ ಟೈಮಲ್ಲಿ. ಅಕ್ಕಿ ಮತ್ತು ಬೇಳೆ, ಅಕ್ಕಿ ಬೇಳೆ ಎರಡನ್ನೂ ತೊಳ್ಕೊಂಡಿದ್ದೀನಿ. ನೀರು ಸ್ವಲ್ಪ ಜಾಸ್ತಿನೇ ಹಾಕಿ ಸದ್ಯಕ್ಕೆ ಇಷ್ಟ ಹಾಕಿ ವಿಸಿಲ್ ಹೊಡ್ಸೋಣ. ಒಂದು 3ರಿಂದ 4 ವಿಸಿಲ್ ಹೊಡೆಸಿದ್ರೆ ಸರಿ ಹೋಗುತ್ತೆ. ಅನ್ನ ಮತ್ತು ಬೇಳೆ ಸ್ಮೂತಾಗಿ ಆಗಬೇಕು, ಹಾಗಾಗಿ ನೀರು ಜಾಸ್ತಿ ಇದ್ದರೆ ಚೆನ್ನಾಗಾಗುತ್ತೆ ಅಂತ. ಇದನ್ನು ಸೋದಿಸ್ಕೊಳ್ಳೋಣ ಬೆಲ್ಲನ. ಪಲಾವ್ಗೆ ಮಸಾಲೆಗೆ ಅಂತ ಶುಂಠಿ, ಬೆಳ್ಳುಳ್ಳಿ, ಹಸಿರು ಮೆಣಸಿನ್ಕಾಯಿ ಇದನ್ನೆಷ್ಟು ಮಿಕ್ಸಿಗೆ ಹಾಕ್ಕೊಂಡು, ಇದು ಪಲಾವ್ ಮಾಡೋದಕ್ಕೆ ಎಲ್ಲನೂ ಹೆಚ್ಚಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಅಕ್ಕಿ ನೆನೆ ಹಾಕಿದ್ದೀನಿ. ಅಕ್ಕಿ ಮತ್ತು ಹೆಸರುಬೇಳೆನ ಬೇಯಿಸ್ಕೊಂಡಿದ್ದೆ, ಅದನ್ನು ಒಂದು ಬಾಣಲೆಗೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಬೆಲ್ಲ ಹಾಕ್ತಾ ಇದ್ದೀನಿ, ಜೊತೆಗೆ ಪಲಾವ್ ಕೂಡ ಮಾಡ್ತಾ ಇದ್ದೆ. ಅದಕ್ಕೂ ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕಿ ಎಲ್ಲ ಸ್ಪೈಸಸ್ಗಳನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೆ.
ನಂತರ ಈರುಳ್ಳಿನೂ ಹಾಕಿ ಇದಕ್ಕೆ ಪಲಾವ್ಗೆ ಅಂತೇಳಿ ಪೇಸ್ಟ್ ಮಾಡಿಕೊಂಡು ಇಟ್ಕೊಂಡಿದ್ದಲ್ವ ಅದನ್ನು ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಇವಾಗ. ಹಾಗೆ ಮಸಾಲೆ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಸಬ್ಬಾಕ್ಸಿ ಸೊಪ್ಪು ಹಾಕಿ ಫ್ರೈ ಮಾಡಿದೆ. ನಾನು ಪಲಾವ್ಗೆಲ್ಲ ಸಬ್ಬಾಕ್ಸಿ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಬೀನ್ಸ್ ಕಾಳಿದ್ರೆ ಬೀನ್ಸ್ ಕಾಳು ಸಹ ಹಾಕ್ತೀನಿ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಇವಾಗ ಸಬ್ಬಾಕ್ಸಿ ಸೊಪ್ಪು ಮಾತ್ರ ಹಾಕಿದ್ದೀನಿ ಮತ್ತು ಎಲ್ಲ ತರಕಾರಿನೂ ಸಹ ಹಾಕಿದ್ದೀನಿ. ಜೊತೆಗೆ ಸಿಹಿ ಪೊಂಗಲ್ಗೆ ಸ್ವಲ್ಪ ತುಪ್ಪನೂ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೆ. ತುಪ್ಪ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂತಂದು ಹೇಳಿ ಅಷ್ಟೇ, ಇನ್ನೇನಿಲ್ಲ. ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ತುಪ್ಪ ಇಷ್ಟ ಇಲ್ಲ ಅನ್ನೋರು. ಅದ್ರ ಜೊತೆಗೆ ನಾನು ಪಲಾವ್ಗೆ ಅಂತ ಹೆಚ್ಚಿಟ್ಕೊಂಡಿರುವಂತಹ ಎಲ್ಲ ತರಕಾರಿಗಳನ್ನು ಹಾಕಿ ಮಿಕ್ಸ್ ಮಾಡಿದೆ. ಈ ಕಡೆಗೆ ಪೊಂಗಲ್ಗೆ ಡ್ರೈ ಫ್ರೂಟ್ಸ್ ಎಲ್ಲ ತುಪ್ಪದಲ್ಲಿ ಹುರ್ಕೊಂಡಿದ್ದೆ, ಅದನ್ನು ಹಾಕಿ ಮಿಕ್ಸ್ ಮಾಡಿದೆ. ಕೊನೆಯದಾಗಿ ಪಲಾವ್ಗೆ ಟೊಮೊಟೊ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನಾನು 1 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ, ಹಾಗಾಗಿ ನಾನು 2 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ನಂತರ ಸ್ವಲ್ಪ ಉಪ್ಪು ಕಡಿಮೆ ಆಗಿತ್ತು, ಹಾಗಾಗಿ ಟೇಸ್ಟ್ ನೋಡಿ ಉಪ್ಪು ಕೂಡ ಹಾಕ್ತಾಯಿದ್ದೀನಿ. ಈ ಕಡೆ ಪೊಂಗಲ್ ಕೂಡ ರೆಡಿ ಆಗಿತ್ತು. ಆ ಕಡೆ ಪಲಾವ್ಗೆ ಅಕ್ಕಿ ನೆನೆ ಹಾಕಿಟ್ಟಿದ್ದೆ, ಅದನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕೋಕ್ಕೂ ಮುಂಚಿತವಾಗಿ ನೀರು ಚೆನ್ನಾಗಿ ಕುದಿ ಬಂದಿರಬೇಕು, ಆವಾಗಲೇ ಅಕ್ಕಿ ಹಾಕಬೇಕು, ಯಾಕಂದರೆ ಅನ್ನ ಉದುರುದ್ರಾಗಿ ಚೆನ್ನಾಗಿ ಬರುತ್ತೆ ಅಂತ. ಕೊನೆಯದಾಗಿ ಸ್ವಲ್ಪ ಲೆಮನ್ ಹಿಂಡ್ಬಿಟ್ಟು ಕೊನೆಯದಾಗಿ ಲಿಡ್ ಕ್ಲೋಸ್ ಮಾಡಿದೆ. ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಸೊ 2 ವಿಸಿಲ್ ಹೊಡಿಸಿದ್ರೆ ಪಲಾವ್ ಕೂಡ ರೆಡಿ ಆಯಿತು. ಇವತ್ತಿನ ಸ್ಪೆಷಲ್ ನೋಡಿ, ಪಲಾವು ಮತ್ತು ಸಿಹಿ ಪೊಂಗಲ್ಲು, ಗೆಣಸು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿದೆ. ಸಂಕ್ರಾಂತಿ ಸ್ಪೆಷಲ್ ಇಷ್ಟೇ ನಮ್ಮ ಮನೇಲಿ. ಸೊ ಅಡುಗೆ ಎಲ್ಲ ಆಗಿದೆ, ಇವಾಗ ಊಟ ಮಾಡೋದೊಂದೇ ಬಾಕಿ. ಊಟ ಮಾಡಿ ಈ ಬ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಸೊ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಮಸ್ಕಾರ.